ಅಮೆರಿಕದ ಜಲಪ್ರದೇಶದ ಕಡೆಗೆ ಸಾಗುತ್ತಿರುವ ಎರಡನೇ ಇರಾನ್ ಯುದ್ಧ ನೌಕೆ. ನಿನ್ನೆ ಅಮೆರಿಕದ ಜಲಾಂತರ್ಗಾಮಿ ಇರಾನಿನ ಯುದ್ಧ ನೌಕೆಯನ್ನು ನಾಶಪಡಿಸಿದ ಅದೇ ಪ್ರದೇಶಕ್ಕೆ ಇರಾನ್ನ ಎರಡನೇ ಯುದ್ಧ ನೌಕೆ ಶ್ರೀಲಂಕಾದ ಪ್ರಾದೇಶಿಕ ನೀರಿನ ಕಡೆಗೆ ಸಾಗುತ್ತಿದೆ. ಇಟಲಿ ಗಲ್ಫ್ ರಾಷ್ಟ್ರಗಳಿಗೆ ವಾಯು ರಕ್ಷಣಾ ಸಹಾಯವನ್ನು ಕಳುಹಿಸಲಿದೆ. ಪ್ರಧಾನಿ ಮೆಲೋನಿ ಇರಾನ್ ವಾಯುದಾಳಿಗಳನ್ನು ಎದುರಿಸುತ್ತಿರುವ ಗಲ್ಫ್ ರಾಷ್ಟ್ರಗಳಿಗೆ ವಾಯು ರಕ್ಷಣಾ ನೆರವು ಕಳುಹಿಸಲು ಇಟಲಿ ಯೋಜಿಸುತ್ತಿದೆ ಎಂದು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಇರಾನ್ನಲ್ಲಿ ಮರಣ ಮೃದಂಗ ದಾಳಿಗೆ ಬಲಿಯಾದವರ ಸಂಖ್ಯೆ 1230ಕ್ಕೆ ಏರಿಕೆ. ಇರಾನ್ ಸರ್ಕಾರದ ವರದಿಯ ಪ್ರಕಾರ ಈವರೆಗೆ ನಡೆದ ವೈಮಾನಿಕ ಮತ್ತು ಕ್ಷಿಪಣಿ ದಾಳಿಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1045ಕ್ಕೆ ಏರಿಕೆಯಾಗಿದೆ. ಇದೇ ವೇಳೆ ಶ್ರೀಲಂಕಾ ಕರಾವಳಿಯ ಸಮೀಪ ಅಮೆರಿಕದ ಸಬ್ಮರಿನ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಪ್ರಮುಖ ಯುದ್ಧ ನೌಕೆ ಜಲಸಮಾಧಿಯಾಗಿದ್ದು 80 ಮಂದಿ ನಾಮಾವಶೇಷವಾಗಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಅರಬ್ ರಾಷ್ಟ್ರಗಳನ್ನು ಸಂಘರ್ಷಕ್ಕೆ ಎಳೆಯಲು ಪ್ರಯತ್ನಿಸುತ್ತಿವೆ. ಅಮೆರಿಕ ಮತ್ತು ಇಸ್ರೇಲ್ ಅರಬ್ ದೇಶಗಳನ್ನು ವ್ಯಾಪಕ ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಎಳೆಯಲು ಪ್ರಯತ್ನಿಸುತ್ತಿವೆ ಎಂದು ರಷ್ಯಾ ಗುರುವಾರ ಆರೋಪಿಸಿದೆ. ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲಿಯರ ರಕ್ತ ಚೆಲ್ಲುವುದು ಕಡ್ಡಾಯ ಫತ್ವಾ ಹೊರಡಿಸಿದ ಇರಾನ್ನ ಹಿರಿಯ ಧರ್ಮಗುರು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲಿಯರ ರಕ್ತವನ್ನು ಚೆಲ್ಲುವುದು ಕಡ್ಡಾಯ ಎಂದು ಶಿಯಾ ಮುಸ್ಲಿಮರಿಗೆ ಕರೆ ನೀಡುವ ಮೂಲಕ ಇರಾನ್ನ ಹಿರಿಯ ಧರ್ಮಗುರು ಅಬ್ದುಲ್ಲಾ ಜವಾದಿ ಅಮೋಲಿ ಜಿಹಾದ್ಗಾಗಿ ಫತ್ವಾ ಹೊರಡಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ತೈಲ ಟ್ಯಾಂಕರ್ ಮೇಲೆ ಅಟ್ಯಾಕ್. ಇರಾನ್ ಮಿಸೈಲ್ ದಾಳಿಗೆ 2 ಭಾರತೀಯರು ಬಲಿ. ದಿನ ಕಳೆದಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀಕರತೆ ಹೆಚ್ಚುತ್ತಿದ್ದು, ಸ್ಕೈಲೈಟ್ ಎಂಬ ತೈಲ ಟ್ಯಾಂಕರ್ಗೆ ಇರಾನ್ ಬಳಿ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಮೂಲದ 2 ಸಾವನ್ನಪ್ಪಿದ್ದಾಗಿ ಮಾಹಿತಿ ಲಭ್ಯವಾಗಿದೆ. ಸಾಗರದ ಆಳದಲ್ಲಿ ಅಮೆರಿಕದ ಅಟ್ಯಾಕ್, ಕೆರಳಿದ ಟೆಹರಾನ್. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಜಲಾಂತರ್ಗಾಮಿ ನೌಕೆಯು ಇರಾನ್ನ IRIS ಡೇನಾ ಯುದ್ಧ ನೌಕೆಯನ್ನು ಮುಳುಗಿಸಿದ ಘಟನೆ ಈಗ ಜಾಗತಿಕ ರಾಜತಾಂತ್ರಿಕ ಸಂಘರ್ಷಕ್ಕೆ ನಾಂದಿ ಹಾಡಿದೆ. ಈ ಕೃತ್ಯವನ್ನು ಸಮುದ್ರದ ಮೇಲಿನ ಕ್ರೌರ್ಯ ಎಂದು ಕರೆದಿರುವ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ಚಿ, ಅಮೆರಿಕವು ಈ ನಿರ್ಧಾರಕ್ಕಾಗಿ ಭಾರೀ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಗುಡುಗಿದ್ದಾರೆ. ಉತ್ತರ ಕೊಲ್ಲಿಯಲ್ಲಿ ಅಮೆರಿಕದ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಿರುವುದಾಗಿ IRGS ಹೇಳಿಕೊಂಡಿದೆ. ಇಂದು ಬೆಳಗ್ಗೆ ಉತ್ತರ ಕೊಲ್ಲಿಯಲ್ಲಿ ತನ್ನ ನೌಕಾಪಡೆಯು ಅಮೆರಿಕದ ಟ್ಯಾಂಕರ್ ಅನ್ನು ಡಿಕ್ಕಿ ಹೊಡೆದಿದೆ ಎಂದು IRGS ಹೇಳಿಕೊಂಡಿದ್ದು, ಅಮೆರಿಕ, ಇಸ್ರೇಲ್ ಮತ್ತು ಯುರೋಪಿಯನ್ ದೇಶಗಳಿಗೆ ಸೇರಿದ ಮಿಲಿಟರಿ ಮತ್ತು ವಾಣಿಜ್ಯ ಹಡಗುಗಳನ್ನು ಹಾದು ಹೋಗಲು ಅನುಮತಿಸಲಾಗುವುದಿಲ್ಲ ಎಂದು ತಿಳಿಸಿದೆ. ದೋಹಾದ ಮೇಲೂ ಸ್ಫೋಟಗಳು ಮುಂದುವರೆದಿದೆ. ದೋಹಾದ ಆಕಾಶದ ಮೇಲೆ ಸ್ಫೋಟಗಳು ನಡೆಯುತ್ತಿವೆ. ನಗರದ ಮಧ್ಯಭಾಗಕ್ಕೆ ಹತ್ತಿರದಲ್ಲಿ ನಿರಂತರ ಸ್ಫೋಟಗಳು ಕೇಳಿಬರುತ್ತಿವೆ. ಕತಾರ್ ರಕ್ಷಣಾ ಸಚಿವಾಲಯವು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ದಾಳಿಗಳನ್ನು ಪ್ರತಿಬಂಧಿಸುತ್ತಿವೆ ಎಂದು ಹೇಳಿರುವುದನ್ನು ನಾವು ಈ ಹಿಂದೆ ಕೇಳಿದ್ದೇವೆ. ದಕ್ಷಿಣ ಲೆಬನಾನ್ 2 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲಿ ವೈಮಾನಿಕ ದಾಳಿಗಳು ನಡೆಸಿದೆ. ಇಸ್ರೇಲಿ ವಾಯುದಾಳಿಗಳು ದಕ್ಷಿಣ ಲೆಬನಾನ್ ಹರೂಫ್ ಮತ್ತು ಫರ್ಫ್ ರುಮನ್ ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿವೆ ಎಂದು ಅಲ್ ಜಜೀರಾ ಅರೇಬಿಕ್ ವರದಿಗಾರರು ವರದಿ ಮಾಡಿದ್ದಾರೆ.